ನಿನ್ನ ಚಿಂತೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು. ಯಾಕೆಂದ್ರೆ ಭಗವಂತ ಯಾರ ಮುಂದೆಯೂ ಹೇಳಿ ನಗೋದಿಲ್ಲ. ಆಲೋಚನೆ ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬರುತ್ತಾನೆ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧ ಇರಲಿ. ಯಾಕೆಂದ್ರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನು ತರಲಾಗದು. ನಂಬಿದವರೇ ಮೋಸ ಮಾಡಿದರೆಂದು ಕೊರಗದಿರು ಮನವೇ, ಸತ್ಯದ ಅರಿವಾಯಿತೆಂದು ಸಂತೋಷಪಡು. ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ಔಷಧಿಯನ್ನು ದುಃಖದಂತೆ ನುಂಗಬೇಕು. ತಾಳ್ಮೆ ಕಳೆದುಕೊಳ್ಳಬೇಡಿ, ಪ್ರತಿ ದೊಡ್ಡ ಯಶಸ್ಸಿಗೆ ಸಮಯ ತೆಗೆದುಕೊಳ್ಳುತ್ತೆ. ದ್ವೇಷಿಸುವವರನ್ನು ದಂಡಿಸಬೇಕು ಎಂಬ ಅವಶ್ಯಕತೆ ಇಲ್ಲ. ನಮ್ಮ ನಗು, ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ಸಿಹಿಯನ್ನಲ್ಲ. ಕೆಲವೊಂದು ಸಂದರ್ಭಗಳೇ ಹಾಗೆ. ಹೇಳಿಕೊಳ್ಳಲು ಬೆಟ್ಟದಷ್ಟಿದ್ರೂ ತಟ್ಟಂತ ತುಟಿ ಬಿಚ್ಚಿ ಹೇಳುವುದಕ್ಕಾಗಲ್ಲ, ಹೃದಯದಲ್ಲಿ ಬಚ್ಚಿಡುವುದಕ್ಕೂ ಆಗಲ್ಲ, ಮನಸ್ಸು ಬಿಚ್ಚಿ ಮಾತನಾಡುವುದಕ್ಕೂ ಆಗಲ್ಲ. ಇದಕ್ಕೆಲ್ಲ ಮೌನ ಒಂದೇ ಉತ್ತರ, ಮನಃಶಾಂತಿಗೆ ಹತ್ತಿರ. ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧ, ಒಂದು ಕಾಲ, ಇನ್ನೊಂದು ಮೌನ. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಹಾಗಲಕಾಯಿ ಅಂತ ಶಿಕ್ಷಣ ರುಚಿಸಿದರೆ ಕಹಿ, ಜೀರ್ಣಿಸಿಕೊಂಡರೆ ಸಿಹಿ. ನಿಷ್ಠಾವಂತರಾಗಿರಿ, ಆದರೆ ಮೂರ್ಖರಾಗಬೇಡಿ. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ತನ್ನಿಂದ ತಪ್ಪಾದಾಗ ಹೇಗೆ ವರ್ತಿಸುತ್ತಾನೆ ಎಂಬುದು ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತೆ. ರೂಪ ಅಥವಾ ಕುಲವು ಘನತೆಯನ್ನು ಹೆಚ್ಚಿಸೋದಿಲ್ಲ, ಸಂಸ್ಕಾರ ಮಾತ್ರ ಮನುಷ್ಯನ ನಿಜವಾದ ಘನತೆಯನ್ನು ಹೆಚ್ಚಿಸುತ್ತೆ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಬಹುದು, ನಾಶ ಮಾಡಲೂಬಹುದು. ಆಕೆ ನಮ್ಮಲ್ಲೇ ಇದೆ. ಮಾತು ಬಲ್ಲವನು ನಿಜವಾದ ಜ್ಞಾನಿಯಲ್ಲ. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿರಬೇಕು ಎಂಬುವುದನ್ನು ಅರಿತವನೇ ನಿಜವಾದ ಜ್ಞಾನಿ. ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂಗಳ ಬಗ್ಗೆ ಯೋಚಿಸೋದಿಲ್ಲ. ಕಳೆದು ಹೋದುದಕ್ಕೆ ಚಿಂತೆ ಬೇಡ, ಹೊಸತನ್ನು ಸೃಷ್ಟಿಸುವ ಉತ್ಸಾಹವಿರಲಿ. ಜೀವನದಲ್ಲಿ ತನ್ನ ಆಸ್ತಿ ಸಂಪತ್ತಿನ ವಿವರ ತಿಳಿದಿರಬಹುದು, ಆದರೆ ಉಳಿದಿರುವ ಸಮಯದ ವಿವರ ತಿಳಿಯಲಾಗದು. ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು. ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ. ಯಾಕೆಂದರೆ ನಮ್ಮ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗುವುದು ಹೊರತು ಬೇರೆ ಯಾವುದೂ ಸಿಗುವುದಿಲ್ಲ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿವೆ. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶಪಡಿಸುತ್ತಾನೆ. ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ. ಯಾಕೆಂದರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡುತ್ತಾನೆ ಎಂಬುದು ನೆನಪಿರಲಿ. ಸುಖ ಬಂದಾಗ ಇದೇಕೆ ಬಂದಿತೆಂದು ಕೇಳದ ನಮಗೆ, ಕಷ್ಟಗಳು ಬಂದಾಗ ಇದನ್ನೇಕೆ ಕೊಟ್ಟೆ ದೇವರೇ ಎಂಬ ಪ್ರಶ್ನಿಸುವ ಅಧಿಕಾರವಿಲ್ಲ. ಮಕ್ಕಳಿರುವಾಗ ಶಿಕ್ಷಣ ಕೊಟ್ಟರೆ ದೊಡ್ಡವರಾದ ಮೇಲೆ ದಂಡಿಸಬೇಕಾಗುವುದಿಲ್ಲ. ಎಷ್ಟು ಜ್ಞಾನ ಇದ್ದರೇನಂತೆ, ಹಣವಿದ್ದರಷ್ಟೇ ಬೆಲೆ ಸಿಗುವುದಂತೆ. ನೀವು ಎಷ್ಟೇ ಸಿರಿವಂತರಾಗಿದ್ರೂ ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗುತ್ತೆ. ಸಾಧ್ಯ ಅಥವಾ ಅಸಾಧ್ಯ, ಈ ಎರಡರ ನಡುವಿನ ವ್ಯತ್ಯಾಸವು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವನ್ನು ಆಧರಿಸಿರುತ್ತೆ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಶ್ರೀಕೃಷ್ಣ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ. 100 ಕಷ್ಟಗಳು ಬಂದವೆಂದು ಕೊರಗಬೇಡ. ನಿನ್ನ ಆತ್ಮಬಲ ಅಚಲವಾಗಿದ್ದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸುವ ಶಕ್ತಿ ನಿನ್ನಲ್ಲಿ ಉದ್ಭವಿಸುತ್ತೆ. ಪ್ರತಿಭೆ ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿದಾಗ ಕಠಿಣ ಪರಿಶ್ರಮವು ಪ್ರತಿಭೆಯನ್ನು ಸೋಲಿಸುತ್ತೆ. ಭರವಸೆ ಎಂದರೆ ಏನೋ ಒಳ್ಳೆಯದು ಆಗಲಿ ಎಂದು ಆಶಿಸೋದು. ನಂಬಿಕೆ ಎಂದರೆ ಏನೋ ಒಳ್ಳೆಯದು ಆಗುತ್ತದೆ ಎಂದು ನಿಶ್ಚಯಿಸುವುದು. ಧೈರ್ಯ ಎಂದರೆ ಏನೋ ಒಳ್ಳೆಯದನ್ನು ಮಾಡುವುದು. ಮನುಷ್ಯನ ನಿಜವಾದ ಒಡನಾಡಿ ಅವನ ಆರೋಗ್ಯ.
ಆರೋಗ್ಯ ಅವನನ್ನು ತೊರೆದ ದಿನ ಮನುಷ್ಯ ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ, ಅದು ಭಗವಂತನ ಇಚ್ಛೆ. ನನ್ನನ್ನು ಗೌರವಿಸದ ಜನರನ್ನು ನಾನು ಹೇಗೆ ನಿಭಾಯಿಸಲಿ ಕೇಶವ? ಅವರು ಗೌರವಿಸುವುದು ನಿನಗೆ ಬೇಕಾಗಿಲ್ಲ. ನಿನ್ನ ಮೌಲ್ಯವು ನಿನ್ನ ಸ್ವಂತ ಕಾರ್ಯಗಳಿಂದ ಬರುತ್ತೆ. ಎತ್ತರವಾಗಿ ನಿಲ್ಲು. ಅವರಿಗೆ ನಿನ್ನನ್ನು ವ್ಯಾಖ್ಯಾನಿಸಲು ಬಿಡಬೇಡ. ನಿನ್ನ ಮೌಲ್ಯಕ್ಕೆ ಅಂತ್ಯವಿಲ್ಲ. ನಿಜವಾಗಿಯೂ ಅದು ದೈವಿಕವಾಗಿದೆ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರದು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ನಮ್ಮ ಬದುಕಿನ ಹಿಂದಿನ ಹೆಜ್ಜೆಗಳನ್ನು ನೋಡಿದಾಗ ಅನುಭವ ದೊರಕುತ್ತೆ. ಮುಂದೆ ನಮ್ಮ ಭವಿಷ್ಯವಿರುವುದು. ನಮ್ಮ ಸುತ್ತಮುತ್ತಲಿನ ಜನರ ಮೇಲೆ ದೃಷ್ಟಿಯನ್ನಿಟ್ಟಾಗ ಸತ್ಯದ ದರ್ಶನವಾಗುತ್ತೆ. ನಮ್ಮ ಅಂತರಾಳವನ್ನು ಇಣುಕಿ ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ತಲುಪಿಸಲು ನೆರವಾಗುತ್ತೆ. ಹಕ್ಕಿ ನಂಬಿರುವುದು ತನ್ನ ರೆಕ್ಕೆಯ ಬಲವನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು. ಆಗ ಮಾತ್ರ ಸಾಧನೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ನೀನು ಎಂದು ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ಬೇರೆಯವರಿಗೆ ಏನನ್ನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸಿ. ಯಾಕೆಂದರೆ ಅದೇ 100 ಪಟ್ಟಾಗಿ ಮರಳುತ್ತೆ. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದ್ದಾದರೂ ಸರಿ. ನಿಂದಿಸಿದವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡುತ್ತಿರಬೇಕು. ನಿಂದಕರನ್ನು ಹಿಂದೆ ಬಿಡಿ, ನೀವು ಮುಂದೆ ನಡೆಯುತ್ತೀರಿ. ಆಶೀರ್ವಾದಗಳ ಬಲವಿದ್ರೆ ಎಂತಹ ಸಮಸ್ಯೆಯ ಸುಳಿಯಿಂದಾದರೂ ಪಾರಾಗಬಹುದು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ದುಃಖದ ನಿವಾರಣೆಗೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ನಾನು ಎನ್ನುವ ಅಭಿಮಾನವನ್ನು ಬಿಡಬೇಕಷ್ಟೆ. ಕರ್ಮಫಲದಲ್ಲಿ ನನಗೆ ಆಸೆ ಇಲ್ಲ ಎನ್ನುವವನು ಶ್ರೀಕೃಷ್ಣ. ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ, ಅದರಿಂದ ಬರುವ ಫಲಗಳಿಗಲ್ಲ ಎಂದು ಸಾರುವನು. ಆ ಬೋಧನೆಗೆ ಒಂದು ಉದಾಹರಣೆ ಬೇಕಾದರೆ ಅದು ಶ್ರೀಕೃಷ್ಣ ಜೀವನದಲ್ಲಿಯೇ ಇದೆ. ಅವನಷ್ಟು ಕರ್ಮ ಮಾಡಿದವನು ಅಪರೂಪ. ಎಷ್ಟೋ ಯುದ್ಧ ಮಾಡಿದ, ಹಲವರನ್ನು ಕೊಂದ, ಸೋಲಿಸಿದ. ಆದರೆ ಯಾವಾಗಲೂ ಅದರಿಂದ ಬರುವ ಫಲಕ್ಕೆ ಅವನು ಕೈಯೊಡ್ಡಲಿಲ್ಲ. ಕಂಸನನ್ನು ಕೊಂದಾದ ಮೇಲೆ ತಾನು ಸಿಂಹಾಸನವನ್ನು ಏರಲಿಲ್ಲ. ಕಂಸನ ತಂದೆಯಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ಶಿಶುಪಾಲ, ಜರಸಂಧ ಮುಂತಾದವರನ್ನು ಕೊಂದ. ಅವರ ರಾಜ್ಯವನ್ನು ತಾನು ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಉತ್ತರಾಧಿಕಾರಿಗಳನ್ನು ವಿಚಾರಿಸಿ ಅವರವರ ರಾಜ್ಯಗಳನ್ನು ಅವರವರಿಗೆ ಕೊಡಿಸಿದ. ಫಲದ ಕಡೆ ಶ್ರೀಕೃಷ್ಣ ಗಮನವನ್ನೇ ಕೊಡೋದಿಲ್ಲ. ಒಂದು ಕೆಲಸ ಮಾಡಬೇಕಾಗಿದೆ, ಯಾಕೆಂದರೆ ಅದು ಕ್ಷತ್ರಿಯನ ಕರ್ತವ್ಯ. ಆದರೆ ಕೆಲಸ ಮಾಡಿದರೆ ಫಲಕ್ಕೂ ನನಗೂ ಅಧಿಕಾರವಿದೆ ಎಂದು ಭಾವಿಸುವುದಿಲ್ಲ. ಫಲಾಸಕ್ತಿಯೇ ಮಾಡುವ ಕರ್ಮದಲ್ಲಿರುವ ವಿಷ. ಹಾವಿನ ಬಾಯೊಳಗೆ ವಿಷದ ಹಲ್ಲು ಇರುವಂತೆ ಆ ವಿಷದ ಹಲ್ಲನ್ನು ಕಿತ್ತಾದ ಮೇಲೆ ಆ ಹಾವಿನೊಡನೆ ಅವನು ಎಷ್ಟು ಬೇಕಾದರೂ ಸದರದಿಂದ ಇರಬಹುದು. ಇನ್ನು ಮೇಲೆ ಅದರಿಂದ ಅಪಾಯವಿಲ್ಲ.